ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ನಾಳೆ ಏನಿದೆ ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರ್ ಇದೆ. ಸೊ ಆ ಕಾರಣದಿಂದ ನಿಮಗೆ ಒಂದು ಒಳ್ಳೆ ಮೂಮೆಂಟ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಬನ್ನಿ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ನ ನೋಡೋಣ. ಸೊ ಇಂಜಲ್ ಒಂದು ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಇನ್ಸ್ಟಾ ಟ್ರೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾ ಟ್ರೇಡ್ ಚಾರ್ಟಲ್ಲಿ ರಿಡೈರೆಕ್ಟ್ ಆಗ್ತೀರಾ. ಸೊ ಈಗ ನಿಮ್ಮ ಕಣ್ಣು ಮುಂದೆ ನಿಫ್ಟಿ 50 ಚಾರ್ಟ್ ಕಾಣಿಸಿದೆ. ಸೊ ನೀವು ನಿಫ್ಟಿ 50ಅಲ್ಲಿ ನೋಡ್ಬೋದು 29ನೇ ತಾರೀಕಿಂದ ನಿಮಗೆ ಏನು ನೋಡೋಕೆ ಸಿಕ್ತು, ನಿಫ್ಟಿ 50ಅಲ್ಲಿ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಕ್ತು. ಟುವರ್ಡ್ಸ್ ಅಪ್ಸೈಡ್ ಅರೌಂಡ್ 2.5% ಅಷ್ಟು ಒಳ್ಳೆ ರ್ಯಾಲಿ ನೋಡೋಕೆ ಸಿಕ್ತು. ಹಾಗೆ ಇವತ್ತೇನಾಗಿದೆ 21,803 ಹತ್ರ ಏನಾಗಿದೆ ಒಂದು ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ತೊಗೊಂಡು ಏನು ಮಾಡ್ತು, ನಿಮಗೆ ಒಂದು ರಿಟ್ರೇಸ್ಮೆಂಟ್ ನೋಡೋಕೆ ಸಿಗಿದೆ. ಸೊ ಇವತ್ತು ನಿಫ್ಟಿ 50 ಕ್ಲೋಸ್ ಆಗಿದೆ ಅಂದರೆ 21,530 ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50 ನಾಳೆಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಎಲ್ಲಿ ನೋಡ್ತೀರಾ ಅಂದರೆ 21,500 ನಿಫ್ಟಿ 50 ಒಂದು ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತಾಗಿ ಪ್ರೈಸ್ ಏನಾದರೂ 21,600 ಅಥವಾ 21,550 ಓಪನ್ ಆಗಿದ್ರೆ ಹಾಗೆ 21,500 ಏನಿರುತ್ತೆ ನಿಮ್ಮ ಮೊದಲನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಹಾಗೂ ನಾನು ಹೇಳ್ತಾನೆ ಇರ್ತೀನಿ ಎಲ್ಲ ವಿಡಿಯೋದಲ್ಲೂ ಇವತ್ತಿನ ಲೋ ಏನಿದೆ ಹಾಗೂ ಹೈ ಏನಿದೆ ಅದನ್ನು ಸಹ ಮಾರ್ಕ್ ಮಾಡ್ಕೊಳ್ಳಿ ನಾಳೆಯ ಟ್ರೇಡಿಂಗ್ ಸೆಷನ್ಗೆ. ಅದು ನಿಮ್ಮ ನಾಳೆಯ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಥರನೂ ಆ್ಯಕ್ಟ್ ಮಾಡುತ್ತೆ ಅಂತ. ಸೊ ಅಕಸ್ಮಾತಾಗಿ 21,500 ಏನಾದರೂ ಬ್ರೇಕ್ ಆದರೆ ನೀವು ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನಿಫ್ಟಿ 50ಗೆ ಎಲ್ಲಿ ನೋಡ್ತೀರ ಅಂದರೆ ಅರೌಂಡ್ 21,360 ಏನಿದೆ ಅದು ನಿಮ್ಮ ನಿಫ್ಟಿ 50ಯ ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಹಾಗೆ ಅದು ಸಹ ಒಂದು ಗ್ಯಾಪ್ ಫಿಲ್ಲಿಂಗ್ ಏರಿಯಾ ಇದೆ. ಸೊ ಆ ಕಾರಣದಿಂದ ನಿಮಗೆ ಇದು ಸಹ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತಾಗಿ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,245 ಏನಿದೆ ನಿಫ್ಟಿ 50ಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50ಯ 3 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿದೆ. ಸೊ ಅಕಸ್ಮಾತಾಗಿ ನಿಮಗೆ ನಿಫ್ಟಿ 50ಅಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋಕೆ ಸಿಕ್ಕಿ ಈ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,100 ಸಹ ಒಂದು 4ನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ತೊಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50ಯ 4 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ರೆ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವೆಲ್ಲಿ ನೋಡ್ತೀರಾ ಅಂದರೆ 21,654 ಒಂದು ಮೊದಲನೆಯ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತಾರೆ. ಅಕಸ್ಮಾತಾಗಿ ಏನಾದರೂ ನಿಫ್ಟಿ 50 21,560 ಏನಾದರೂ ಓಪನ್ ಆಗಿ ಮೇಲೆ ಹೋಗ್ತಿದ್ರೆ ಇದು ನಿಮ್ಮ ಮೊದಲನೆಯ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,803 ಅಥವಾ 21,800 ಅಂತಲೇ ತಗೊಳ್ಳಿ. ಇಲ್ಲಿ ನಿಮ್ಮ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ನೀವು ನೋಡ್ಬೋದು ಪ್ರೈಸ್ ಏನಿದೆ ಇವತ್ತು ಇಲ್ಲಿಂದನೇ ರಿಜೆಕ್ಟ್ ಆಗಿ ಒಂದು ಒಳ್ಳೆ ರಿಟ್ರೇಸ್ಮೆಂಟ್ ನೋಡೋಕೆ ಸಿಕ್ತು. ಸೊ ಆ ಕಾರಣದಿಂದ 21,800 ಏನಿರುತ್ತೆ ನಿಮ್ಮ ನಿಫ್ಟಿ 50ಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,928 ನೀವು ನಿಫ್ಟಿ 50ನ ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತಾಗಿ ನಾಳೆ ಏನಾದರೂ ಗ್ಯಾಪ್ ಆಫ್ ಓಪನಿಂಗ್ ಆಗಿ ಈ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 22,000 ಏನಿದೆ ಒಂದು 4ನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ತೊಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50ಯ 4 ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್. ಸೊ ನೀವು ನಿಫ್ಟಿ 50ನ ಈ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ತೊಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬನ್ನಿ ಈಗ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ನಾಳೆ ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರ್ ಇದೆ. ಸೊ ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಆಗೋಕ್ಕೆ ಏನು ಮಾಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ರಿಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನೀವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ಬ್ಯಾಂಕ್ ನಿಫ್ಟಿ ಏನಿದೆ ಈ ಎರಡು ಲೆವೆಲ್ ಮಧ್ಯದಲ್ಲೇ ಟ್ರೇಡ್ ಮಾಡ್ತಿದೆ. ಯಾವುದಂದರೆ 45,524 ಮಧ್ಯದಿಂದ ಹಿಡಿದು 45,218 ಮಧ್ಯದಲ್ಲೇ ಟ್ರೇಡ್ ಆಗುತ್ತೆ. ಸೊ ನಿಮಗೆ ಯಾವುದೇ ಸೈಡಲ್ಲಿ ಆದರೂ ಬ್ರೇಕ್ಔಟ್ ಆದರೆ ನಿಮಗೆ 200 ಪಾಯಿಂಟ್ ಒಂದು ರ್ಯಾಲಿ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 45,319 ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವೆಲ್ಲಿ ನೋಡ್ತೀರಾ ಅಂದರೆ 45,218 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ನೋಡ್ತೀರಾ. ಸೊ ಅಕಸ್ಮಾತಾಗಿ ಈ ಲೆವೆಲ್ ಏನಾದರೂ ಬ್ರೇಕ್ ಆದರೆ ಯಾವುದಂದರೆ 45,218 ಏನಾದರೂ ಬ್ರೇಕ್ ಆದರೆ ನಿಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಯಾವುದಾಗಿರುತ್ತೆ ಅಂದರೆ 45,000. ಸೊ ನಿಮಗೆ ಏನಾದರೂ ಈ ಲೆವೆಲ್ ಬ್ರೇಕ್ ಆದರೆ ನಿಮಗೆ ಒಂದು ಒಳ್ಳೆ 200 ಪಾಯಿಂಟ್ಸ್ ರ್ಯಾಲಿ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ 45,000 ಸಹ ಒಂದು ಸೈಕಾಲಜಿಕಲ್ ನಂಬರ್. ಸೊ ಇಲ್ಲಿ ಸಹ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅಕಸ್ಮಾತಾಗಿ 45,000 ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 44,765 ಏನಿದೆ ಅದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ನಿಮಗೆ ಏನಾದರೂ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ನೋಡಿ ಈ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿಯ 4ನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 44,500 ಏನಿದೆ ಬ್ಯಾಂಕ್ ನಿಫ್ಟಿ ಒಂದು 4ನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ನಾಳೆ ಟ್ರೇಡಿಂಗ್ ಸೆಷನ್ಗೆ ಒಂದು 4 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಾಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದರೆ ನಾನು ಹೇಳ್ದಂಗೆ ಬ್ಯಾಂಕ್ ನಿಫ್ಟಿ ಏನಿದೆ ಈ ಲೆವೆಲ್ ಮಧ್ಯದಲ್ಲಿ ಟ್ರೇಡ್ ಆಗ್ತಿದೆ. ಸೊ 45,524 ಏನಿರುತ್ತೆ ಬ್ಯಾಂಕ್ ನಿಫ್ಟಿಯ ಒಂದು ಮೊದಲನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತಾಗಿ ಈ ಲೆವೆಲ್ ಏನಾದರೂ ಬ್ರೇಕ್ ಆದರೆ ನಿಮಗೆ ಆಗ 45,700 ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ 45,524 ಏನಾದರೂ ಬ್ರೇಕ್ ಆದರೆ ನಿಮಗೆ 200 ಪಾಯಿಂಟ್ಗಳ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಗ್ಬೋದು. ಯಾವುದಂದರೆ 45,702. ಸೊ ಇದು ನಿಮ್ಮ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಅದು ಸಹ ಬ್ರೇಕ್ ಆದರೆ ನೀವು ಇನ್ನೂ ಒಂದು ಒಳ್ಳೆ ರ್ಯಾಲಿ ನೋಡ್ಬೋದು. ಯಾಕಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನಿದೆ ಈ 2 ದಿನದಿಂದ ಈ 2 ಲೆವೆಲ್ನ
ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ಅಕಸ್ಮಾತಾಗಿ 45,702 ಏನಾದರೂ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 46,000 ಏನಿದೆ ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದರೂ ನಿಮಗೆ ಗ್ಯಾಪ್ ಅಪ್ ಓಪನಿಂಗ್ ನೋಡೋಕ್ಕೆ ಸಿಕ್ಕಿ ಈ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 46,240 ಅಥವಾ ಬ್ಯಾಂಕ್ ನಿಫ್ಟಿನ ಅರೌಂಡ್ 46,250 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು 4ನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ 4 ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಸೊ ನೀವು ಬ್ಯಾಂಕ್ ನಿಫ್ಟಿನ ಈ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ತಗೊಳ್ಳೋ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ನಾಳೆ ಏನಿದೆ ಬಜೆಟ್ ಡೇ ಇದೆ. ಸೊ ಮಾರ್ಕೆಟಲ್ಲಿ ನಿಮ್ಗೆ ಏನು ನೋಡೋಕ್ಕೆ ಸಿಗುತ್ತೆ, ಸಾಕಷ್ಟು ವಾಲಟಿಲಿಟಿ ನೋಡೋಕ್ಕೆ ಸಿಗುತ್ತೆ. ಸೊ ಬಜೆಟ್ ಡೇ ಇರೋದ್ರಿಂದ ತುಂಬ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಸೇಫ್ ಆಗಿ ಟ್ರೇಡ್ ಮಾಡಿ. ಹಾಗೂ ನಿಮ್ಮ ಕ್ವಾಂಟಿಟಿ ಏನಿದೆ ಕ್ವಾಂಟಿಟಿ ಸೈಜ್ಗಳನ್ನ ಸ್ವಲ್ಪ ಕಮ್ಮಿ ಮಾಡಿ. ಹಾಗೂ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋದು. ನೀವೇನಾದರೂ ಟ್ರೇಡ್ನ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.